ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಸೊ ಹೋಪ್ ಯು ಆರ್ ಡೂಯಿಂಗ್ ಗುಡ್. ಸೊ ಇವತ್ತು ಟಾಪಿಕ್ ಏನಂತ ಹೇಳಿದ್ರೆ ಜನರೇಟಿವ್ ಎ ಐ ರೋಡ್ ಮ್ಯಾಪ್. ಇದರಲ್ಲಿ ಕಂಪ್ಲೀಟ್ ರೋಡ್ ಮ್ಯಾಪ್, ಈ ವಿಡಿಯೋ ಫುಲ್ ಕೊನೆ ತನಕ ನೋಡಿ. ಇದರಲ್ಲಿ ನಾನು ಎಂಡ್ ಟು ಎಂಡ್, ನೀವು ಒಂದು ಜನರೇಟಿವ್ ಎ ಐ ಇಂಜಿನಿಯರ್ ಆಗಬೇಕು ಅಂತ ಹೇಳಿದ್ರೆ, ಅಂದರೆ ತುಂಬ ರೂಲ್ಸ್ಗಳಿದ್ದಾವೆ. ಎ ಐ ಇಂಜಿನಿಯರ್ ಅಂತ ಬರುತ್ತೆ, LLM ಇಂಜಿನಿಯರಿಂಗ್ ಅಂತ ಬರುತ್ತೆ, ಆ್ಯಂಡ್ ಫಾರ್ವರ್ಡೆಡ್ ಇಂಜಿನಿಯರ್ ಅಂತ ಬರುತ್ತೆ. ಈ ಥರ ತುಂಬ ರೂಲ್ಸ್ಗಳು ಬರ್ತವೆ. ಸೊ ಇವೆಲ್ಲದಕ್ಕೂ ಕೂಡ ಒಂದೇ ರೋಡ್ ಮ್ಯಾಪ್. ಈ ಒಂದು ರೋಡ್ ಮ್ಯಾಪ್ನ ನೀವು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಡೆಫಿನೆಟಾಗಿ ಯು ಕ್ಯಾನ್ ಬಿಕಮ್ ಎನಿ ಆಫ್ ದಿಸ್. ಆ್ಯಂಡ್ ಈ ಕೋರ್ಸ್ ಯಾರ್ಯಾರು ನೋಡಬೇಕು ಅಥವಾ ಯಾರ್ಯಾರು ಕಲಿಬೇಕು ಅಂತಂದರೆ, ನೀವು ಯಾವುದೇ ಡಿಪಾರ್ಟ್ಮೆಂಟ್ ಆಗಿರಲಿ, ಇವಾಗ ಎ ಐ ಅನ್ನೋದು ಪ್ರತಿಯೊಂದು ಕಡೆನೂ ಕೂಡ ಇದು ಬಂದುಬಿಟ್ಟಿದೆ. ಎಕ್ಸಾಂಪಲ್ ಲೈಕ್ ಈವನ್ ಇಫ್ ಯು ಆರ್ ಅ ಬ್ಯಾಕ್ ಎಂಡ್ ಇಂಜಿನಿಯರ್, ಫ್ರಂಟ್ ಎಂಡ್ ಡೆವಲಪರ್ ಆಗಿರಲಿ, ಅಥವಾ ಡೆವಾಪ್ಸ್ ಇಂಜಿನಿಯರ್ ಆಗಿರಲಿ, ಅಥವಾ ನೀವು ಟೆಸ್ಟ್ ಇಂಜಿನಿಯರ್ಸ್ಗಳಾಗಿರಲಿ, ಅಥವಾ ನೀವು ಸ್ಯಾಪಲ್ಲಿ ವರ್ಕ್ ಮಾಡ್ತಿರಲಿ, ಯಾವುದೇ ಎನ್ವಾರ್ಮೆಂಟ್, ಯಾವುದೇ ಡೆಸಿಗ್ನೇಷನ್ ಆಗಿದ್ರೂ ಕೂಡ ಎಲ್ಲ ಕಡೆನೂ ಎ ಐ ಇಂಪ್ಲಿಮೆಂಟೇಷನ್ ಅನ್ನೋದು ತುಂಬ ಆಗಿದೆ. ಸೊ ಅದರಿಂದ ಈ ಎ ಐನ ಕಲಿಬೇಕು ನಾವು ಅಂತ ಹೇಳಿದ್ರೆ, ಎ ಐನ ಕಲಿತು ಎ ಐ ಡೆವಲಪರ್ ಆಗ್ಬೋದು, ಅಥವಾ ರ್ಯಾಗ್ ಮಾಸ್ಟರ್ಸ್ ಆಗ್ಬೋದು, ಅಥವಾ ರ್ಯಾಗ್ ಇಂಜಿನಿಯರ್ಸ್, ಅಥವಾ ಎ ಐ ಇಂಜಿನಿಯರ್ಸ್ ಅಂತ ಏನೇ ಹೇಳ್ತೀನಿ ಇವೆಲ್ಲ ಕೂಡ ಆಗ್ಬೋದು. ಹಾಗಾದರೆ ತಡ ಮಾಡೋದು ಬೇಡ. ಇದರಲ್ಲಿ ನಾನು ಒನ್ ಬೈ ಒನ್, ಅಂದರೆ ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ತೀನಿ, ನೀವು ಏನೇನೆಲ್ಲ ಫೋಕಸ್ ಮಾಡಬೇಕು. ಆ್ಯಂಡ್ ಆಲ್ಸೋ ಇದನ್ನು ನಾನು ಕನ್ನಡದಲ್ಲಿ ಲೈಕ್ ಫ್ರೀ ಕೋರ್ಸ್ನ, ಫ್ರೀ ಪ್ಲೇಲಿಸ್ಟ್ನ ನಾನು ಮಾಡ್ತೀನಿ. ಸೊ ಅದಕ್ಕೆ ನಿಮ್ಮ ಸಪೋರ್ಟ್ ಇರಬೇಕಾಗತ್ತೆ. ಸೊ ಏನೇನೆಲ್ಲ ಇರುತ್ತೆ, ಫಸ್ಟ್ ನಾನು ಈ ಕರಿಕ್ಯುಲಮ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದಾದಮೇಲೆ ದೆನ್ ನನಗೆ ನಿಮ್ಮ ಕಡೆಯಿಂದ ಪ್ರಾಪರ್ ಸಪೋರ್ಟ್ ಸಿಕ್ಕಿದ್ರೆ ಡೆಫಿನೆಟಾಗಿ ನಾನು ಈ ಒಂದು 50 ಡೇಸ್ ಸೆಷನ್ ಪ್ರೋಗ್ರಾಮ್ ಏನು ಪ್ಲ್ಯಾನ್ ಮಾಡಿದ್ದೀನಿ ಅದನ್ನು ಕಂಪ್ಲೀಟಾಗಿ ಫ್ರೀಯಾಗಿ ಜನರೇಟಿವ್ ಎ ಐನ ಮಾಸ್ಟರ್ ಮಾಡಲಿಕ್ಕೆ ನಾನು ಹೇಳ್ತೀನಿ. ಆ್ಯಂಡ್ ಆಲ್ಸೋ ನೀವು ಆಲ್ರೆಡಿ ನನ್ನ ಕುಬರ್ನೆಟಿ ಸೀರೀಸ್ನ ನೋಡಿದ್ದೀರಾ, ನಾನು ಎಷ್ಟು ಡೆಪ್ತಾಗಿ ಮಾಡ್ತೀನಿ ಅಂತ. ಸೊ ಸೇಮ್ ವೇ ಜನರೇಟಿವ್ ಎ ಐಯಲ್ಲೂ ಈ ಒಂದು ಪ್ಲೇಲಿಸ್ಟ್ ಸಾಕು. ನೀವು ಯಾವುದೇ ಕಡೆ ಹೋಗಿ ನೀವು ಎಲ್ಲೂ ಕೂಡ ಪೇ ಮಾಡುವಂಥ ಅವಶ್ಯಕತೆ ಇಲ್ಲ. ಇಟ್ಸ್ ಕಂಪ್ಲೀಟ್ಲಿ ಫ್ರೀ ಆ್ಯಂಡ್ ಆಲ್ಸೋ ಸ್ಟ್ರಕ್ಚರ್ಡ್. ಇಲ್ಲಿ ಹೇಗಿರುತ್ತೆ, ಕೋರ್ಸ್ ಹೇಗಿರುತ್ತೆ ಅನ್ನೋದನ್ನು ಕೂಡ ನಾನು ಹೇಳ್ತೀನಿ. ಆ್ಯಂಡ್ ಏನೇನು ಕಲಿಬೇಕು, ಫಸ್ಟ್ ರೋಡ್ ಮ್ಯಾಪ್ನ ನೋಡ್ತಾ ಹೋಗೋಣ. ರೈಟ್, ಓಕೆ. ಸೊ ನನ್ನ ಬ್ಲ್ಯಾಕ್ ಬೋರ್ಡ್ ಇದು. ಸೊ ಫಸ್ಟ್ ಟಾಪಿಕ್ ವೈಸ್ ಬರೋದಾದರೆ, ನಮಗೆ ಏನೇನು ಕಲಿಬೇಕು ಅಂತ ನೋಡೋದಾದರೆ, ಸೊ ಮೊದಲನೇದಾಗಿ ನಾ ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಸೊ ಮೊದಲನೇ ಕಾಂಪೊನೆಂಟ್ ಏನಪ್ಪ ಅಂತ ಹೇಳಿದ್ರೆ ಪೈಥಾನ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಸೊ ನಾ ಏನು ಮಾಡ್ತೀನಿ, ಇಲ್ಲಿ ಕೋರ್ಸ್ ಕರಿಕ್ಯುಲಮ್ನ ಬರಿತೀನಿ. ಸೊ ನಾನು ಹೇಗೆ ಡಿಸೈನ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಮೊದಲನೇದಾಗಿ ನಾನು ಆಲ್ರೆಡಿ ನಿಮಗೆ DSA ಪೈಥಾನ್ನ ನಾನು ನನ್ನ ಪ್ಲೇಲಿಸ್ಟಲ್ಲಿದೆ, ಅದರಲ್ಲಿ ಇನ್ನೂ ಕಂಪ್ಲೀಟ್ ಮಾಡಬೇಕಿತ್ತು. ಬಟ್ ಈ ಕೋರ್ಸಲ್ಲಿ ನಾನೇನು ಮಾಡಿದೆ, ಇಟ್ಸ್ ಲೈಕ್ ಅ ಕಂಪ್ಲೀಟ್ ಹೇಗೆ ಒಂದು ಆರ್ಗನೈಸೇಷನ್ಸ್ಗಳಲ್ಲಿ ಮಾಡ್ತಾರೆ ಸೇಮ್ ವೇ. ಸೊ ಮೊದಲನೇದಾಗಿ ನಾನು ಏನು ಮಾಡ್ತಾ ಇದ್ದೀನಿ, ಪಾರ್ಟ್ 1 ಈ ಫೌಂಡೇಶನ್ ಕೋರ್ಸಲ್ಲಿ ನನಗೆ ಇಂಪಾರ್ಟೆಂಟಾಗಿ ಬೇಕಾಗಿರೋದು ಒಂದು ಪೈಥನ್ನ ಫೌಂಡೇಶನ್ ಬೇಕು. ತುಂಬ ಇಂಪಾರ್ಟೆಂಟ್ ಇದು, ಆಯಿತಾ? ಸೊ ಇದರಲ್ಲಿ ನಾನು ಕಂಪ್ಲೀಟ್ ಈ ಪೈಥಾನಲ್ಲೂ ಕೂಡ ನಾನು ಏನೇನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಮೊದಲನೇದಾಗಿ ಲಿಸ್ಟ್. ಓಕೆ, ಫಸ್ಟ್ ವೇರಿಯೇಬಲ್ಸಿಂದ ಹೋಗೋಣ. ಸೊ ಅಂದರೆ ಏನೇನು ಕಾನ್ಸೆಪ್ಟ್ಸ್ ನಾನು ಎಂಡ್ ಟು ಎಂಡ್ ಹೇಳ್ತೀನಿ, ಏನೇನು ಕಲಿಬೇಕು ನೀವು ಅಂತ. ಓಕೆ, ಮೊದಲನೇದಾಗಿ ನೀವು ವೇರಿಯೇಬಲ್ಸ್ನ ಅರ್ಥ ಮಾಡ್ಕೋಬೇಕಾಗತ್ತೆ, ಆಯಿತಾ? ಆ್ಯಂಡ್ ಅದಾದಮೇಲೆ ದೆನ್ ವಾಟ್ ಯು ಕ್ಯಾನ್ ಡೂ ಇಸ್ ಸ್ಟ್ರಿಂಗ್ಸ್ನ ಬಗ್ಗೆ ನೀವು ಅರ್ಥ ಮಾಡ್ಕೋಬೇಕು. ಈ ಒಂದು ಯು ಆರ್ ಅ ಬಿಗಿನರ್, ನಿಮಗೆ ಪೈಥಾನ್ ಗೊತ್ತೇ ಇಲ್ಲ ಅಂದರೂ ಕೂಡ ಪರವಾಗಿಲ್ಲ, ಇದು ಫ್ರಮ್ ಸ್ಕ್ರ್ಯಾಚ್ ಪೈಥಾನಿಂದನೇ ಶುರು ಮಾಡ್ತೀನಿ. ರೈಟ್, ಸೊ ಅದಾದಮೇಲೆ ಸ್ಟ್ರಿಂಗ್ಸ್ ಆದಮೇಲೆ ಲಿಸ್ಟ್ ಮತ್ತು ಟಪಲ್. ಓಕೆ, ಆಮೇಲೆ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಡಿಕ್ಷನರಿ ಬಗ್ಗೆ ನಾನು ಮಾತಾಡ್ತೀನಿ. ಓಕೆ, ಡಿಕ್ಷನರಿ ಆ್ಯಂಡ್ ಸೆಟ್ಸ್ ಬಗ್ಗೆ ನಾನು ಮಾತಾಡ್ತೀನಿ. ಆ್ಯಂಡ್ ಅದಾದಮೇಲೆ ದೆನ್ ವಾಟ್ ಐ ವಿಲ್ ಡೂ ಅಂತ ಹೇಳಿದ್ರೆ ಕಂಡೀಷ್ನಲ್ ಸ್ಟೇಟ್ಮೆಂಟ್ಸ್ನ ಹೇಗೆ ಬರೆಯೋದು, ಆ್ಯಂಡ್ ಆಲ್ಸೋ ನಾವು ಲೂಪ್ಸ್ನ ಬಗ್ಗೆ ನಾನು ಇಲ್ಲಿ ಮಾತಾಡ್ತೀನಿ, ಆಯಿತಾ? ಸೊ ಒಂದು ನಿಮಿಷ, ಇದು ಡಬಲ್ ಲೈನ್ ಆಗ್ತಿದೆ. ಸೊ ಇಲ್ಲಿ ಲೂಪ್ಸ್ನ ಬಗ್ಗೆ ಮಾತಾಡ್ತೀನಿ. ಆ್ಯಂಡ್ ಅದೇ ಥರ ಒನ್ಸ್ ನೀವು ಲೂಪ್ಸ್ನ ಕಲ್ತಾದ್ಮೇಲೆ ಮೇಯ್ನ್ ಇಂಪಾರ್ಟೆಂಟಾಗಿ ಫಂಕ್ಷನ್ಸ್ ಅಂದರೆ ಏನು ಅಂತ ಅರ್ಥ ಮಾಡ್ಕೋಬೇಕು. ಆ್ಯಂಡ್ ಅದಾದಮೇಲೆ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಹೇಗೆ ಮಾಡೋದು. ಓಕೆ, ಆ್ಯಂಡ್ ಅದಾದಮೇಲೆ ದೆನ್ ಊಪ್ಸ್ ಕಾನ್ಸೆಪ್ಟ್. ಓಕೆ, ಆ್ಯಂಡ್ ಈಗ ಬರುವಂಥದ್ದೇ ನಂಪೈ ಆಗಿರ್ಬೋದು, ಪಾಂಡಾಸ್ ಲೈಬ್ರರಿ, ಮತ್ತು ಅದೇ ಥರ ಪೈಡೆಂಟಿಕ್.
ಅದಾದಮೇಲೆ ದೆನ್ ವಾಟ್ ಐ ವಿಲ್ ಡು, ನಾನು ಇಂಪಾರ್ಟೆಂಟಾಗಿ ಈ ಸ್ಟ್ರೀಮ್ ಲೈಟ್ ಆ್ಯಂಡ್ ಆಲ್ಸೋ ಗ್ರೇಡಿಯೋ ಇದನ್ನು ಕೂಡ ಹೇಳ್ತೀನಿ, ಆ್ಯಂಡ್ ಆಲ್ಸೋ ಫೈಲ್ ಹ್ಯಾಂಡ್ಲಿಂಗ್. ಇದು ಮೇಜರಾಗಿ ನೀವು ಪೈಥಾನಲ್ಲಿ ಕಲಿಬೇಕಾಗಿರುವಂತಹ ಟಾಪಿಕ್. ಆ್ಯಂಡ್ ಇಷ್ಟು ಟಾಪಿಕ್ಗಳನ್ನು ಕೂಡ ಇನ್ ಡೀಟೇಲ್ ಆಗಿ ಫ್ರಮ್ ಸ್ಕ್ರ್ಯಾಚ್ ವಿತ್ ನೋಟ್ಸ್ ನಾನು ಇದರಲ್ಲಿ ಪ್ರೊವೈಡ್ ಮಾಡ್ತೀನಿ. ಸೊ ಬಟ್ ಓನ್ಲಿ ಥಿಂಗ್ ವಾಟ್ ಐ ನೀಡ್ ಇಸ್ ನನಗೆ ಸಪೋರ್ಟ್. ಆ್ಯಂಡ್ ಆಲ್ಸೋ ವಾಟ್ ಐ ಆಮ್ ಪ್ಲ್ಯಾನಿಂಗ್ ಟು ಡೂ ಅಂತ ಹೇಳಿದ್ರೆ, ಈ ಎಲ್ಲ ಕೋರ್ಸ್ ಏನಿದೆ ಅಲ್ಲ, ಇದು ಕಂಪ್ಲೀಟ್ ಲೈವ್ ಮಾಡ್ತಾ ಇದ್ದೀನಿ. ಅಂದರೆ ಲೈಕ್ ಒಂದು ಟೈಮ್ನ ಸೆಟ್ ಮಾಡ್ತೀನಿ ನಾನು, ಜೂನ್ ಫಸ್ಟ್ ವೀಕ್ ಆರ್ ಸೆಕೆಂಡ್ ವೀಕಲ್ಲಿ ಐ ವಿಲ್ ಸ್ಟಾರ್ಟ್ ದಿಸ್. ಬಟ್ ಅಲ್ಲಿ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನಗೇನು ಬೇಕಂದ್ರೆ ಐ ನೀಡ್ ಫ್ಯೂ ಕ್ಯಾಂಡಿಡೇಟ್ಸ್ ಹೂ ಆರ್ ರಿಯಲಿ ಇಂಟ್ರೆಸ್ಟೆಡ್. ಸೊ ನಾನು ಝೂಮಲ್ಲಿ ಒಂದು 5-10 ಮೆಂಬರ್ಸ್ನ ಇರ್ತಾರೆ, ಆ್ಯಂಡ್ ಮಿಕ್ಕಿದೆಲ್ಲ ಕೂಡ ಝೂಮ್ ಲೈವ್ನ ಮಾಡ್ತೀನಿ. ಸೊ ಲೈವ್ನ ಮಾಡಿ ದೆನ್ ಅಗೇನ್ ಐ ವಿಲ್ ಗೋ ವಿತ್ ಈಚ್ ಆ್ಯಂಡ್ ಎವ್ರಿಥಿಂಗ್. ಎವ್ರಿ ಡೇ ಕ್ಲಾಸ್ ಇರುತ್ತೆ, ಇಟ್ಸ್ ಕಂಪ್ಲೀಟ್ಲಿ ಫ್ರೀ. ಓಕೆನಾ, ಕಂಪ್ಲೀಟ್ಲಿ ಫ್ರೀ, ಯಾವುದೇ ರೀತಿಯಾದಂತಹ ಚಾರ್ಜಸ್ ಇರೋದಿಲ್ಲ, ಆಯಿತಾ. ಆ್ಯಂಡ್ ಇದನ್ನು ನಾವು ಕಲ್ತಾದ್ಮೇಲೆ ಪಾರ್ಟ್ 2 ಏನಪ್ಪ ಅಂತ ಹೇಳಿದ್ರೆ, ನಮಗೆ ಈ ಫೌಂಡೇಶನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಏನು ಎ ಮತ್ತು ಓಕೆ, ಈ ಪಾರ್ಟ್ 2 ಅಲ್ಲಿ ಓಕೆ ಎ ಆ್ಯಂಡ್ LLM ಫಂಡಮೆಂಟಲ್ಸ್ನ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ LLM ಫಂಡಮೆಂಟಲ್ಸ್ ಅಂತ ನಾನು ಹೇಳ್ತೀನಿ. ಸೊ ಇದು ಅರ್ಥ ಆದಮೇಲೆ ಇದೆಲ್ಲ ಕೂಡ ಕಂಪ್ಲೀಟ್ಲಿ ಕನ್ನಡದಲ್ಲೇ ಇರುತ್ತೆ. ಆ್ಯಂಡ್ ಯಾವುದೇ ರೀತಿ ಏನು ಅಂದರೆ ಲೈಕ್ ಈಸ್ ಜಸ್ಟ್ ನನಗೆ ಐ ಲೈಕ್ ಟು ಟೀಚ್, ಸೊ ಅದಕ್ಕೋಸ್ಕರ ನಾನು ಮಾಡ್ತಿದ್ದೀನಿ. ಸೊ ಮತ್ತು LLM ಫಂಡಮೆಂಟಲ್ಸ್, ಇದರಲ್ಲಿ ಏನೇನು ಕಲಿಬೇಕು ಅಂತಂದರೆ, LLM ಹೇಗೆ ವರ್ಕ್ ಆಗುತ್ತೆ, ಟೋಕನೈಸೇಷನ್ ಅಂದರೆ ಏನು, ಟೆಂಪರೇಚರ್ ಅಂದರೆ ಏನು, ಆ್ಯಂಡ್ ಲೈಕ್ ಈಗ ಟ್ರಾನ್ಸ್ಫಾರ್ಮರ್ಸ್ ಅಂದರೆ ಏನು, ಇದ್ರ ಬಗ್ಗೆ ನಾನು ಕಂಪ್ಲೀಟ್ ಐಡಿಯಾನ ನಾನು ನಿಮಗೆ ಈ ಫಂಡಮೆಂಟಲ್ ಕಾನ್ಸೆಪ್ಟ್ಸಲ್ಲಿ ಕೊಡ್ತೇನೆ. ಆ್ಯಂಡ್ ಅದಾದಮೇಲೆ ಆ್ಯಂಡ್ ಆಲ್ಸೋ ನೀವು ಇಲ್ಲ ಅಂತಂದ್ರೂ ಕೂಡ ನೀವು ಏನು ಫಾಲೋ ಮಾಡಬೇಕು, ಅಥವಾ ನೀವು ಈ ಕೋರ್ಸ್ ಮಾಡಲಿಲ್ಲ ಅಂದರೂ ಕೂಡ, ಅಂದರೆ ನೋಡಲಿಲ್ಲ ಅಂದರೂ ಕೂಡ ಪರವಾಗಿಲ್ಲ. ಆದರೆ ವಾಟ್ ಐ ರೆಕಮೆಂಡ್ ಇಸ್, ದಿಸ್ ಈಸ್ ದ ರೋಡ್ ಮ್ಯಾಪ್ ಟು ಬಿಕಮ್ ಅ ಜೆನ್ಐ ಇಂಜಿನಿಯರ್ ಅಷ್ಟೇ. ಇದು ಆದಮೇಲೆ ಪಾರ್ಟ್ 3 ಏನಪ್ಪ ಅಂತ ಹೇಳಿದ್ರೆ, ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಂಪ್ಟಿಂಗ್ ಅಥವಾ ಪ್ರಾಂಪ್ಟ್ ಇಂಜಿನಿಯರಿಂಗ್ ಅಂತ ನಾವು ಹೇಳ್ತೀವಿ. ಇದು ಆಲ್ರೆಡಿ ನಾನು ನೀವೆಲ್ಲದಕ್ಕೂ ಕೂಡ ನೋಟ್ಸ್ ಕೂಡ ಮಾಡಿದ್ದೀನಿ, ಆ್ಯಂಡ್ ಆಲ್ಸೋ ಪ್ಲ್ಯಾಂಡೆಡ್, ನಿಮಗೆ ನೋಟ್ಸ್ ಕೂಡ ಸಿಗುತ್ತೆ. ನಿಮ್ಗೆ ಯಾರಾದರೂ ಪ್ರಾಂಪ್ಟ್ ಇಂಜಿನಿಯರಿಂಗ್ ನೋಟ್ಸ್ನ ಆಲ್ರೆಡಿ ನೋಡಬೇಕು ಅಂತ ಇದ್ದರೆ, ಸೊ ಲೆಟ್ ಮಿ ನೋ. ನಾನು ನಿಮಗೆ ಕಮೆಂಟಲ್ಲಿ ಪ್ರಾಂಪ್ಟ್ ಇಂಜಿನಿಯರಿಂಗ್ ಅಂತ ಅಥವಾ ಪ್ರಾಂಪ್ಟ್ ಅಂತ ಹಾಕಿ, ನಾನು ಡೆಫಿನೆಟಾಗಿ ನಿಮ್ಗೇನಾದರೂ ಈ ಲಿಂಕ್ ಸಿಕ್ಕಲಿಲ್ಲ ಅಂದರೆ ನಾನು ಪ್ರಾಂಪ್ಟ್ನ ಈ ಲಿಂಕ್ನ ನಿಮಗೆ ಪೇಸ್ಟ್ ಮಾಡ್ತೀನಿ, DM ಮಾಡ್ತೀನಿ. ಸೊ ಆಲ್ರೆಡಿ ನಾನು ಪ್ರಾಂಪ್ಟ್ ಇಂಜಿನಿಯರ್ ಕೂಡ ನಾನು ರೆಡಿ ಮಾಡಿದ್ದೀನಿ. ಓಕೆ, ಸೊ ಪ್ರಾಂಪ್ಟ್ ಇಂಜಿನಿಯರ್ ಇದರಲ್ಲಿ ಏನೇನು ಕಲಿಬೇಕು ತುಂಬ ಇದೆ. ಅಂದರೆ ಕೋರ್ ಸ್ಟ್ರಾಟಜಿಸ್ ಇದೆ. ಝೀರೋ ಶಾಟ್ ಅಂದರೆ ಏನು, 1 ಶಾಟ್ ಅಂದರೆ ಏನು, ಫ್ಯೂ ಶಾಟ್ ಪ್ರಾಂಪ್ಟಿಂಗ್, ಚೈನ್ ಆಫ್ ಥಾಟ್ ಅಂದರೆ ಏನು, ಆ್ಯಂಡ್ COT ಹೇಗೆ ನಾವು ಮಾಡೋದು, ಈ ಥರ ಯೂಸರ್ ಡಿಫೈನ್ಡ್, ಸಿಸ್ಟಮ್ ಡಿಫೈನ್ಡ್, ಈ ಥರದ್ದೆಲ್ಲ ಕೂಡ ಇರುತ್ತೆ. ಆ್ಯಂಡ್ ಅದಾದಮೇಲೆ 3ನೇ ಪಾರ್ಟಲ್ಲಿ ಏನಂತ ಹೇಳ್ತೀವಿ ಅಂದರೆ, ನಾವು ಇಲ್ಲಿಂದ ಶುರು ಮಾಡ್ತೀವಿ. ಓಪನ್ AI, ಓಕೆ, ಎಸ್ಪೆಷಲಿ ಓಪನ್ AI ಆ್ಯಂಡ್ ಈ ಒಲಾಮಾ ಆ್ಯಂಡ್ ಆಲ್ಸೋ ಅಗಿನ್ ಫೇಸ್ ಅಂತ ನಾವೇನು ಕರಿತೀವಿ. ಸೊ ಈ ಮಾಡೆಲ್ಸ್ ಅಂದರೆ ಹಗ್ಗಿಂಗ್ ಫೇಸ್ ಅನ್ನೋದು ಮಾಡಲ್, ಇಟ್ಸ್ ಕೈಂಡ್ ಆಫ್ ಅ ರಿಜಿಸ್ಟ್ರಿ. ಅದರಲ್ಲಿ ಫ್ರೀ ಮಾಡೆಲ್ಸ್ ಇರ್ತವೆ, ಲೈಕ್ ಓಪನ್ ರೋಟರ್ ಥರ. ಈ 3 ಕೂಡ ಹೇಗೆ ಸೆಟಪ್ ಮಾಡೋದು ಆ್ಯಂಡ್ ಹೇಗೆ ವರ್ಕ್ ಮಾಡಬೇಕು ಇದನ್ನು, ಅಂದರೆ ಈ ಮಾಡೆಲ್ಸ್ಗಳನ್ನ ಕನೆಕ್ಟ್ ಹೇಗೆ ಮಾಡೋದು, ಆ್ಯಂಡ್ ಇದನ್ನು ಬೇಸ್ ಮಾಡಿಕೊಂಡು ನಾವೇನು ಮಾಡ್ತೀವಿ, ನಮ್ಮ ಓನ್ ಚಾರ್ಟ್ ಬೋರ್ಡ್ಸ್ಗಳನ್ನ ಇಲ್ಲಿ ಬರೀತೀವಿ, ಆಯಿತಾ. ದಿಸ್ is a place where you're really implementing AI models. ಅಂದರೆ ಆಲ್ರೆಡಿ ಇದನ್ನು ನಾವು ಫೌಂಡೇಶನ್ ಮಾಡೆಲ್ಸ್ ಅಂತೀವಿ, ಆಯಿತಾ. ಈ ಫೌಂಡೇಶನ್ ಮಾಡೆಲ್ಸ್ಗಳನ್ನ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ, ಇದನ್ನು ಯೂಸ್ ಮಾಡಿಕೊಂಡು ನಮ್ಮ ಓನ್ ಕಸ್ಟಮ್ ಚಾರ್ಟ್ ಬೋರ್ಡ್ಸ್ಗಳನ್ನ ನಾವು ಇಲ್ಲಿ ಬಿಲ್ಡ್ ಮಾಡ್ತೀವಿ ಪಾರ್ಟ್ 3ಅಲ್ಲಿ. ಸೊ ಅದಾದಮೇಲೆ ಐ ಥಿಂಕ್ ಇದು ಪಾರ್ಟ್ 4 ಅಲ್ಲ, ಇದು ಪಾರ್ಟ್ 4. ಆ್ಯಂಡ್ ಇದಾದಮೇಲೆ ಈ ಹೇಗೆ ರನ್ ಮಾಡೋದು ಅಂತ ತಿಳ್ಕೊಂಡಿದ್ದು ಆದಮೇಲೆ, ಆ್ಯಂಡ್ ಆಲ್ಸೋ ಈ ಮಾಡೆಲ್ಸ್ಗಳನ್ನ ನಾವು ಹೇಗೆ ವಿತ್ ದ ಹೆಲ್ಪ್ ಆಫ್ API ಹೇಗೆ ನಮ್ಮ ಒಂದು ಅಪ್ಲಿಕೇಶನ್ಸ್ಗೆ ಕನೆಕ್ಟ್ ಮಾಡಬೇಕು, ಅದನ್ನು ನಾನು ಈ ಪಾರ್ಟ್ ಸೆಕ್ಷನಲ್ಲಿ ಹೇಳ್ತೀನಿ. ಆ್ಯಂಡ್ ನೋಡಿ, ಈಗ ಆ್ಯಕ್ಚುಯಲ್ ಜನರೇಟಿವ್ AI ಅನ್ನೋ ಕಾನ್ಸೆಪ್ಟ್ ಶುರುವಾಗತ್ತೆ. ಸೊ ಇದು ಪಾರ್ಟ್ 5. ಇಲ್ಲಿ ನಾನು ಏನು ಫೋಕಸ್ ಮಾಡ್ತೀನಿ ಅಂದರೆ, ಏಜೆಂಟ್ಸ್ ಆ್ಯಂಡ್ ರ್ಯಾಗ್ ಸಿಸ್ಟಮ್ ಬಗ್ಗೆ ಕಂಪ್ಲೀಟ್ ಇನ್ ಡೆಪ್ತಾಗಿ ಹೇಳ್ತೀನಿ. ಅಂದರೆ ಈ ರ್ಯಾಗ್ ಕಂಪ್ಲೀಟಾಗಿ ಕನ್ನಡದಲ್ಲೇ ಇರುತ್ತೆ. ಪ್ರತಿಯೊಂದು ರ್ಯಾಗಲ್ಲಿ ನಾವೇನೂ ಬಿಡೋ ಹಾಗಿಲ್ಲ. ಅಂದರೆ ಒಂದು ರ್ಯಾಗ್ನ ಬಿಲ್ಡ್ ಮಾಡಬೇಕು ಅಂದರೆ ಫ್ರಮ್ ಸ್ಟಾರ್ಟಿಂಗ್, ಅಂದರೆ ಒಂದು ಫೈಲ್ನ ಲೋಡ್ ಮಾಡೋದ್ರಿಂದ ಹಿಡಿದು ಅದು ಸ್ಪ್ಲಿಟ್ ಮಾಡಿದಾಗ ಎಷ್ಟು ಡಿಫ್ರೆಂಟ್ ವೇ ಆಫ್ ಟೆಕ್ನಿಕ್ಸ್ ಇದ್ದಾವೆ, ಸ್ಪ್ಲಿಟ್ಟಿಂಗ್ ಟೆಕ್ನಿಕ್ಸ್ ಇದ್ದಾವೆ. ಆ್ಯಂಡ್ ಒನ್ಸ್ ಸ್ಪ್ಲಿಟ್ಟಿಂಗ್ ಟೆಕ್ನಿಕ್ಸ್ ಆದಮೇಲೆ ಹೇಗೆ ಎಂಬೆಡಿಂಗ್ ಮಾಡಬೇಕು, ಎಂಬೆಡಿಂಗಲ್ಲಿ ಏನೇನು ಟೈಪ್ಸ್ ಇದ್ದಾವೆ, ಏನೇನು ಮೆಥಡ್ಸ್ ಇದ್ದಾವೆ, ಆ ಎಂಬೆಡಿಂಗ್ ಆದಮೇಲೆ ವೆಕ್ಟರ್ ಸ್ಟೋರ್ ಹೇಗೆ ಮಾಡೋದು, ಆ್ಯಂಡ್ ಫಸ್ಟ್ ಆಫ್ ಆಲ್ ವೆಕ್ಟರ್ DB ಅಂದರೆ ಏನು, ನಾರ್ಮಲ್ DB ಅಂದರೆ ಏನು, ವೆಕ್ಟರ್ ಲೆಸ್ ಅಂದರೆ ಏನು, ಅದ್ರ ಬಗ್ಗೆ ನಾವು ಇಲ್ಲಿ ಫೋಕಸ್ ಮಾಡ್ತಾ ಹೋಗ್ತೀವಿ. ಇದು ರ್ಯಾಗ್ ಸಿಸ್ಟಮ್. ಒನ್ಸ್ ಇವೆಲ್ಲನೂ ಕೂಡ ನಾವು ಯಾವುದನ್ನು ಯೂಸ್ ಮಾಡ್ಕೊಳ್ತೀವಿ ಅಂದರೆ, ನಾವು ಲ್ಯಾಂಗ್ ಚೈನ್ ಫ್ರೇಮ್
ಫ್ರೇಮ್ ವರ್ಕ್ ನೋಡಿ, ಇಲ್ಲಿ ಲ್ಯಾಂಗ್ ಚೈನ್ ಅನ್ನೋದು ಬರುತ್ತೆ. ಇಲ್ಲಿ ನಾನು ಲ್ಯಾಂಗ್ ಚೈನ್ ಫ್ರೇಮ್ ವರ್ಕ್ನ ಯೂಸ್ ಮಾಡ್ಕೊಳ್ತೀನಿ. ಓಕೆ, ಲ್ಯಾಂಗ್ ಚೈನ್ ಫ್ರೇಮ್ ವರ್ಕ್. ಈ ಲ್ಯಾಂಗ್ ಚೈನ್ ಫ್ರೇಮ್ ವರ್ಕ್ ಯೂಸ್ ಮಾಡಿಕೊಂಡು ನಾನು ದೆನ್ ಐ ವಿಲ್ ಇಂಪ್ಲಿಮೆಂಟ್ ಕಂಪ್ಲೀಟ್ ರ್ಯಾಗ್. ಈಗ ಒಂದು PDF ಆಗಿರಲಿ, ನಿಮ್ಮ ಹತ್ರ ಡೇಟಾಬೇಸ್ ಆಗಿರಲಿ, ನಿಮ್ಮ ಹತ್ರ ಏನೇ ಇರಲಿ, ಅದನ್ನು ಹೇಗೆ ನಾನು ವೆಕ್ಟರೈಸ್ ಮಾಡೋದು ಅಥವಾ ರ್ಯಾಗ್ ಸಿಸ್ಟಮ್ ಆಗಿ ಮಾಡೋದು. ಏನಕ್ಕೆ ರ್ಯಾಗ್ ಮಾಡಬೇಕು? ಇನ್ ಸಿಂಪಲ್ ಟರ್ಮ್ಸ್, ನನ್ನ ಹತ್ರ ಈಗ ನಾನು ChatGPT ಹೋಗ್ಬಿಟ್ಟು ನನ್ನ ಡೇಟಾಬೇಸಲ್ಲಿ ಎಷ್ಟು ಜನ ಆ್ಯಕ್ಟಿವ್ ಯೂಸರ್ಸ್ ಇದ್ದಾರೆ ತಿಳ್ಕೊ ಅಂತ ಹೇಳಿದ್ರೆ ನೋ, ಇಟ್ ಕಾಂಟ್. ಬಿಕಾಸ್ ಆ ChatGPT ಅನ್ನೋದು ಇಟ್ ಕಾಂಟ್ ಆಕ್ಸೆಸ್ ಯುವರ್ ಡೇಟಾಬೇಸ್, ರೈಟ್? ದ ಸೇಮ್ ವೇ ನಾವೇನು ಮಾಡ್ತೀವಿ, ವಿ ಆರ್ ಬಿಲ್ಡಿಂಗ್ ಅವರ್ ಓನ್ ಸೆಕ್ಯೂರಿಟಿ. ಪ್ರತಿಯೊಂದು ಕೂಡ ಅದರಲ್ಲಿರುತ್ತೆ. ಬಿಲ್ಡ್ ಮಾಡಿ ಅದು ಇಂಟರ್ನೆಟ್ಗೆ ನಾವು ಕೊಡೋದಿಲ್ಲ. ವಾಟ್ ಎವರ್ ದ ಡೇಟಾ ವಿ ಹ್ಯಾವ್, ಆ ಡೇಟಾ ಆಯಿತಾ, ನಮ್ಮ ಡೇಟಾನ ಆ್ಯಕ್ಚುಯಲ್ ಟ್ರೈನ್ಡ್ ಡೇಟಾ ಜೊತೆ ಮರ್ಜ್ ಮಾಡಿ ನಾವು ನಮ್ಮ ರಿಸಲ್ಟ್ಗಳನ್ನ ಅಂದರೆ ಔಟ್ಪುಟ್ ತೊಗೊಳ್ತೀವಿ. ಸೊ ದಿಸ್ ಈಸ್ ವಾಟ್ ಮೈ ಪಾರ್ಟ್ 5. ಆ್ಯಂಡ್ ಅದಾದಮೇಲೆ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಪಾರ್ಟ್ 6ಅಲ್ಲಿ, ಓಕೆ, ಪಾರ್ಟ್ 6ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಲ್ಯಾಂಗ್ ಗ್ರಾಫ್ ಬಗ್ಗೆ ನಾವು ಮಾತಾಡ್ತೀವಿ ಇಲ್ಲಿ, ಆಯಿತಾ? ಲ್ಯಾಂಗ್ ಗ್ರಾಫ್, ಎಸ್ಪೆಷಲಿ ಏಜೆಂಟಿಕ್ AI, ಆಯಿತಾ? ಏಜೆಂಟಿಕ್ AI ಅಂತ ಏನು ಕರಿತೀವಿ, ಆ ಏಜೆಂಟಿಕ್ AIನ ನಾನು ಇಲ್ಲಿ ತೋರಿಸ್ತೀನಿ, ಆಯಿತಾ? ಲ್ಯಾಂಗ್ ಗ್ರಾಫ್. ಆ್ಯಂಡ್ ಇಲ್ಲೂ ಕೂಡ ಈಗ ಯಾವುದೇ ಮಾಡೆಲ್ಸ್ಗೂ ಕೂಡ ಮೆಮೊರಿ ಅನ್ನೋದಿರೋದಿಲ್ಲ, ಆಯಿತಾ? ಇಟ್ ಪ್ಯೂರ್ಲಿ ಬೇಸ್ಡ್ ಆನ್ ಎನ್ಕೋಡಿಂಗ್ಸ್. ಓಕೆ, ಸೊ ಹಾಗಾಗಿ ನಾನೇನು ಮಾಡ್ತೀನಿ, ಈ ಎಂಬೆಡಿಂಗ್ಸ್ ಏನಿದೆ ಅಲ್ಲ, ಸೊ ಒನ್ ಸೆಕೆಂಡ್, ನಾನು ಐ ವಿಲ್ ಶೋ ಯು ಒನ್ ಥಿಂಗ್. ನೋಡಿ, ನಾರ್ಮಲ್ ಆಗಿ ಎಂಬೆಡಿಂಗ್ಸ್ ಅಂತಂದರೆ ಈ ಥರ ಎಂಬೆಡಿಂಗ್ಸ್ ಇರುತ್ತೆ ನೋಡಿ. ಈ ಥರ ವೆಕ್ಟರ್ ಬೇಸಿಕಲಿ ಅಂದರೆ ಏನೇ ವರ್ಡ್ಸ್ಗಳನ್ನೂ ಕೂಡ ನಾವು ಲೈಕ್ ವಿ ಕನ್ವರ್ಟ್ ಇಂಟು ದಿಸ್ ಎಂಬೆಡಿಂಗ್ಸ್. ಈ ಥರ ವರ್ಡ್ ಬೈ ವರ್ಡ್ ಈ ಥರ ಸ್ಟೋರ್ ಮಾಡಿರ್ತೀವಿ. ಪ್ರತಿಯೊಂದನ್ನು ಕ್ಲಿಕ್ ಮಾಡಿ ಇದನ್ನು ಚಾಂಪಿಯನ್ಸ್, ಇಲ್ಲಿ ಕ್ರ್ಯಾಶಸ್, ಈ ಥರ ಪ್ರತಿಯೊಂದು ವರ್ಡ್ನ ಕೂಡ ಈ ಥರ ಮಾಡಿರ್ತೀವಿ. ಸೊ ಇದು ಹೇಗೆ ಮಾಡೋದು, ಇದೆಲ್ಲ ಮಾಡಿದ ಆದಮೇಲೆ ಬೇಸಿಕಲಿ ಯಾವುದೇ ನೀವು ಮಾಡೆಲ್ ತೊಗೊಂಡ್ರು ಅದಕ್ಕೆ ಮೆಮೊರಿ ಇರಲ್ಲ, ಈ ಥರನೇ ಸ್ಟೋರ್ ಆಗಿರುತ್ತೆ ಬ್ಯಾಕ್ ಎಂಡ್. ಸೊ ನಾವೇನು ಮಾಡ್ತೀವಿ, ನಮ್ಮ ಕಾನ್ವರ್ಸೇಷನ್ಸ್, ಇವಾಗ ChatGPTಗೆ ಹೋಗ್ಬಿಟ್ಟು ನೀವು ಸೇಮ್ ಚಾಟಲ್ಲೇ ನೀವು ಥ್ರೆಡ್ ಮಾಡ್ತಿದ್ರೆ, ನೀವು ಒಂದು 20 days ಬ್ಯಾಕ್ ಮಾಡಿರುವಂತಹ ಏನೇ ಒಂದು ಕ್ವೇರಿ ಇದ್ದರೆ ಅದನ್ನು ನೀವು ಹೀಗೆ ಕೇಳಿದ್ರು ಅದು ಹೇಳುತ್ತಲ್ವಾ, ಅದು ಹೇಗೆ ಅಂತಂದರೆ ಅದಕ್ಕೆ ಮೆಮೊರಿ ಲೇಯರ್ನ ಆ್ಯಡ್ ಮಾಡಬೇಕು. ಆ ಕಾನ್ವರ್ಸೇಷನ್ಸ್ನ ಅಂದರೆ ಲೈಕ್ ನೆನ್ಪು ಮಾಡ್ಕೊಳ್ಳೋ ಅಂಥ ಶಕ್ತಿನ ನಾವು ಕೊಡಬೇಕು. ಸೊ ಅದನ್ನು ನಾವು ಮೆಮೊರಿ ಲೇಯರ್ನ ಹೇಗೆ ಆ್ಯಡ್ ಮಾಡೋದು ಅದನ್ನು ಕೂಡ ನಾನು ಇಲ್ಲಿ ತೋರಿಸ್ತಾ ಹೋಗ್ತೀನಿ, ಆಯಿತಾ? ಅದು ಎಲ್ಲಿ, ಈ ಲ್ಯಾಂಗ್ ಗ್ರಾಫಲ್ಲಿ ನೀವು ಲ್ಯಾಂಗ್ ಗ್ರಾಫ್ ಆ್ಯಂಡ್ ಮೆಮೊರಿ ಈ ಕಾನ್ಸೆಪ್ಟನ್ನ ನೀವು ಕಲ್ತ್ಕೋಬೇಕು. ಆ್ಯಂಡ್ ಇದು ಆದಮೇಲೆ ನೀವು ಈ ಏಜೆಂಟಿಕ್ AI ಅಂತ ಏನು ನೀವು ಮಾತಾಡ್ತೀರಲ್ಲ, ಆ ಏಜೆಂಟಿಕ್ AI ಕಾನ್ಸೆಪ್ಟ್ ಎಲ್ಲ ಕೂಡ ಇಲ್ಲಿ ಬರುತ್ತೆ. ಅಂದರೆ ಮಲ್ಟಿಪಲ್ ಏಜೆಂಟ್ಸ್. ಸಪೋಸ್ ನಾನೀಗ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ನನ್ನ ಹತ್ರ ಒಂದು ಯೂಸ್ ಕೇಸ್ ಇದೆ. ಏನಂತ, ಒಬ್ಬ ಡೆವಾಪ್ಸ್ ಇಂಜಿನಿಯರ್ ಆಗಿ ನಾವೇನು ಮಾಡ್ತೀವಿ, ಕೋಡ್ ಬಿಲ್ಡ್ ಮಾಡ್ತೀವಿ, ಟೆಸ್ಟ್ ಮಾಡ್ತೀವಿ, ಆ್ಯಂಡ್ ಅದೇ ರೀತಿ ಡಿಪ್ಲಾಯ್ ಕೂಡ ಮಾಡ್ತೀವಿ. ಇವಾಗ ವಿ ನೀಡ್ ಟು ಬಿಲ್ಡ್ ಅ ಏಜೆಂಟ್. ಸೊ ಕೋಡ್ ಡಿಪ್ಲಾಯ್ ಮಾಡಿದಾಗ ಅಥವಾ ಕೋಡ್ ಮರ್ಜ್ ಮಾಡಿದಾಗ ಆ ಕೋಡ್ನ ಸ್ಕ್ಯಾನ್ ಮಾಡಿ ರಿಸಲ್ಟ್ನ ಔಟ್ಪುಟ್ ತೆಗೆಯೋಕ್ಕೆ ಒಂದು ಏಜೆಂಟ್. ಆ್ಯಂಡ್ ಇಲ್ಲಿ ಸಕ್ಸಸ್ಫುಲ್ ಆದಮೇಲೆ ಇಟ್ ಶುಡ್ ಪಾಸ್ ಟು ಸೆಕೆಂಡ್ ಏಜೆಂಟ್ ವೇರ್ ಇಟ್ ಹ್ಯಾಸ್ ಟು ಡಿಪ್ಲಾಯ್ ಟು ಅ ಕ್ಲಸ್ಟರ್. ಸೆಕೆಂಡ್ ಏಜೆಂಟ್ ಅಲ್ಲಿ ಆದಮೇಲೆ ದೆನ್ ಥರ್ಡ್ ಏಜೆಂಟಲ್ಲಿ ಇಫ್ ಎನಿ ಇಶ್ಯೂಸ್ ಬಂದಾಗ ಅದು ಯಾಕೆ ಇಶ್ಯೂಸ್ ಆಗ್ತಿದೆ ಅದು ಆಟೋ ರಿಸಾಲ್ವ್ ಮಾಡೋಕ್ಕೆ. ಸೊ ಈ ಥರ ಒನ್ ಬೈ ಒನ್ ಒಂದು ರ್ಯಾಗ್ ಆಗಿರಲಿ ಅಥವಾ ಏನೇ ನೀವು ಮಾಡೋದು ಕೂಡ ಆ ಏಜೆಂಟ್ಸ್ನ ಕನೆಕ್ಟ್ ಮಾಡೋದು ನಾವು ಲ್ಯಾಂಗ್ ಗ್ರಾಫ್ ಯೂಸ್ ಮಾಡಿಕೊಂಡು ಏಜೆಂಟಿಕ್ AIನ ಬಿಲ್ಡ್ ಮಾಡ್ತೀವಿ. ಸೊ ಇಲ್ಲಿ ನಾರ್ಮಲ್ ಏಜೆಂಟ್ಸ್ನ ಬಿಲ್ಡ್ ಮಾಡ್ತೀವಿ. ರ್ಯಾಗ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ತೀವಿ. ಇಲ್ಲಿ ಏಜೆಂಟಿಕ್ AI ಅಂದರೆ ಮಲ್ಟಿ ಏಜೆಂಟ್ ಅಂತ ನಾವೇನು ಕರಿತೀವಿ ಅದನ್ನೆಲ್ಲ ಕೂಡ ನಾವು ಇಲ್ಲಿ ಬರಿತೀವಿ, ಏಜೆಂಟಿಕ್ AI ಬೇಸಿಕಲಿ. ಆ್ಯಂಡ್ ಇದು ಆದಮೇಲೆ ನಾವೇನು ಮಾಡ್ತೀವಿ, ಕಾನ್ವರ್ಸೇಷನಲ್ ಮತ್ತು ಮಲ್ಟಿ ಮಾಡೆಲ್ ಅಂತಂದರೆ ಈ ಮಾಡೆಲ್ ಅಲ್ಲ, ಈ ಮಾಡೆಲ್. ಸೊ ಬೇಸಿಕಲಿ ಈ ಮಾಡೆಲ್ ಏನು ಬಿಲ್ಡ್ ಮಾಡುತ್ತಂದರೆ, ಒಂದು ಮಾಡೆಲ್ಲಿಗೆ ಈಗ ಫಾರ್ ಎಕ್ಸಾಂಪಲ್ ನಾನು ChatGPTಗೆ ಹೋಗ್ಬಿಟ್ಟು ನಾನು ಇಮೇಜ್ನ ಜನ್ರೇಟ್ ಮಾಡು ಅಂತ ಹೇಳಿದ್ರೆ ಎಸ್, ಇಮೇಜ್ ಜನ್ರೇಟ್ ಆಗುತ್ತೆ, ರೈಟ್? ಅದೇ ಮಲ್ಟಿ ಮಾಡೆಲ್. ಒಂದು ನಾನು ಟೆಕ್ಸ್ಟ್ ಕೊಟ್ಟಾಗ ಅದರಿಂದ ಇನ್ಪುಟ್ ತೆಗೆಯುತ್ತೆ. ಈ ಥರದನ್ನೆಲ್ಲ ನಾನು ಈ ಮಲ್ಟಿ ಮಾಡೆಲ್ ಅಂದರೆ ಈ ಪಾರ್ಟ್ 7ಅಲ್ಲಿ ನಾನು ಮಾತಾಡ್ತೀನಿ, ಆಯಿತಾ? ಇದೇ ಕಂಪ್ಲೀಟ್ ರೋಡ್ ಮ್ಯಾಪ್. ನಿಮಗೆ ಇನ್ನೇನು ಕೂಡ ಬೇಕಾಗಿಲ್ಲ. ಇಷ್ಟು ನೀವು ಮಾಸ್ಟರ್ ಮಾಡಿದ್ರೆ ಯು ಕ್ಯಾನ್ ಬಿಕಮ್ ಯು ಕ್ಯಾನ್ ಬಿಕಮ್ ಅ ಇಂಜಿನಿಯರ್, ಆಯಿತಾ? ಸೊ ಇದನ್ನು ಕನ್ವರ್ಸೇಷನಲ್ ಆ್ಯಂಡ್ ಮಲ್ಟಿ ಮಾಡೆಲ್ AI ಬಗ್ಗೆ ನಾವು ಇಲ್ಲಿ ಕಲ್ತ್ಕೊಳ್ತೀವಿ. ಅದಾದಮೇಲೆ ಅಟ್ ದ ಎಂಡ್ ಐ ಆಮ್ ಪ್ಲಾನಿಂಗ್ ಫಾರ್ ಕಂಪ್ಲೀಟ್ MCP ಗೈಡ್, ಆಯಿತಾ? ಈ MCPಯಲ್ಲಿ ನಿಮಗೆ ಹೇಗೆ ಮಾಡೆಲ್ ಕಂಟೆಕ್ಸ್ಟ್ ಪ್ರೋಟೋಕಾಲ್ ವರ್ಕ್ ಆಗುತ್ತೆ. ಈಗ ನೀವು ನೋಡಿರ್ತೀರ, ನಾನು ಕುಬರ್ನೆಟಿಸ್ ಮಾಡುವಾಗ ಎಲ್ಲ ನಾನು ಕ್ಲಾಡ್ನ ಯೂಸ್ ಮಾಡಿಕೊಂಡು ಐ ವಿಲ್ ಟ್ರೈ ಟು ಅನಲೈಸ್ ಮೈ ಕ್ಲಸ್ಟರ್.
ರೈಟ್. ಸೊ ಕ್ಲಸ್ಟರ್ನ ಅನಲೈಸ್ ಮಾಡಿಬಿಟ್ಟು ಇದು ಯಾಕೆ ಹಿಂಗೆ ವರ್ಕ್ ಆಗ್ತದೆ, ಏನು ಇಶ್ಯೂ ಆಗ್ತದೆ ಅಂತ ನಾನು ಕೇಳ್ತೀನಲ್ವಾ, ಅದು ಹೇಗೆ ಮ್ಯಾನ್ಯುಲಾಗಿ ನಾವು ಬಿಲ್ಡ್ ಮಾಡೋದು, ಆಲ್ರೆಡಿ ಇರುವಂತಹ ಎಮ್ ಸಿ ಪಿಗಳನ್ನ ಹೇಗೆ ಯೂಸ್ ಮಾಡೋದು, ಆ್ಯಂಡ್ ನಮ್ಮ ಅಪ್ಲಿಕೇಶನ್, ನಮ್ಮ ಕೋಡ್ ಬೇಸ್ಗೆ ನಮ್ಮ ಕಸ್ಟಮ್ ಎಮ್ ಸಿ ಪಿನ ಹೇಗೆ ಬಿಲ್ಡ್ ಮಾಡಬೇಕು ಅನ್ನೋದನ್ನು ಕೂಡ ನಾವು ಇಲ್ಲಿ ನೋಡ್ತೀವಿ. ಸೊ ಇದು ನಮ್ಮ ಎಂಟೈರ್ ರೋಡ್ ಮ್ಯಾಪ್, ಆಯಿತಾ. ಈ ರೋಡ್ ಮ್ಯಾಪಲ್ಲಿ ಸೊ ಇದರಲ್ಲಿ ನಾವು ಆಲ್ಮೋಸ್ಟ್ ಒಂದು ಟೆನ್ ಟು ಅಟ್ಲೀಸ್ಟ್ ಒಂದು 10 to 15 ಪ್ರಾಜೆಕ್ಟ್ಸ್ನ ಮಾಡ್ಬೋದು. ಒಂದು ಟೋಕನೈಸರ್ಸ್ನ ಹೇಗೆ ಕ್ರಿಯೇಟ್ ಮಾಡೋದು ಫ್ರಮ್ ಸ್ಕ್ರ್ಯಾಚ್, ಲೋಕಲ್ ಒಲಾಮಾಯಿಂದ ಹೇಗೆ ಚಾಟ್ ಬಾಟ್ಸ್ನ ಬಿಲ್ಡ್ ಮಾಡೋದು, ಲೈಕ್ ನಾರ್ಮಲ್ ಪೈಥನ್ ಒಂದು ಕೋಡಿಂಗ್ ಅಸಿಸ್ಟೆಂಟ್ನ ಹೇಗೆ ಕ್ರಿಯೇಟ್ ಮಾಡೋದು, ಆ್ಯಂಡ್ ಸಪೋಸ್ ಇಫ್ ಯು ಹ್ಯಾವ್ ಅ ಲಾರ್ಜ್ ಡೇಟಾ ಅಥವಾ ತುಂಬ ಲಾಗ್ಸ್ ಇದೆ, ಆ ಲಾಗ್ಸ್ನ ಇಟ್ಕೊಂಡು ಹೇಗೆ ನೀವು ಲೈಕ್ ಇಶ್ಯೂಸ್ಗಳನ್ನ ಅಥವಾ ಎರರ್ಸ್ಗಳನ್ನ ಫಿಗರ್ ಔಟ್ ಮಾಡೋದು, ಈ ಥರದ್ದು ಒಂದು 10 to 15 ಪ್ರಾಜೆಕ್ಟ್ಸ್ಗಳನ್ನ ನಾವು ವಿಲ್ ಕವರ್ ಇನ್ ದಿಸ್ ಸೆಷನ್, ಆಯಿತಾ. ಇದು ಯಾರ್ಯಾರು ನೋಡಬೇಕು, ಎಗೇನ್ ನಾನು ಹೇಳಿದಲ್ಲ, ಡೆವಾಪ್ಸ್ ಆಗಿರಲಿ, ಬ್ಯಾಕ್ ಎಂಡ್, ಫ್ರಂಟ್ ಎಂಡ್, ಸ್ಯಾಪ್, ಎನಿ ಡೊಮೈನ್, ಡೇಟಾ ಇಂಜಿನಿಯರ್ಸ್, ಎನಿ ಡೊಮೈನ್, ಈ ಒಂದು ವಿಡಿಯೋ ಎಲ್ಲರಿಗೂ ಕೂಡ ಈಕ್ವಲ್ ಆಗುತ್ತೆ. ಆ್ಯಂಡ್ ಆಲ್ಸೋ ನಿಮಗೆ ಪ್ರೀ ರಿಕ್ವಿಸಿಟ್ಸ್ ಏನು ಬೇಕು, ಏನೂ ಬೇಡ, ಜಸ್ಟ್ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ಸಾಕು. ಐ ಕ್ಯಾನ್ ಗೈಡ್ ಯು ಫ್ರಮ್ ಸ್ಕ್ರ್ಯಾಚ್. ಆ್ಯಂಡ್ ಆಲ್ಸೋ ಇದು ಪೈಥನ್ನಿಂದ ಕೂಡ, ಅಂದರೆ ನಾನು ಇಲ್ಲಿಂದ ಕೂಡ ಇಲ್ಲಿ ತನಕ ಕವರ್ ಮಾಡ್ತೀನಿ, ಬಟ್ ಆಲ್ ಐ ನೀಡ್ ಇಸ್ ಯುವರ್ ಸಪೋರ್ಟ್, ಆಯಿತಾ. ಸೊ ನನಗೆ ಈಗ ನಾವು ಕುಬರ್ನೆಟಿಸ್ ಮಾಡ್ತಾ ಇದ್ದೀವಲ್ಲ, ಅಲ್ಲೂ ಕೂಡ ನಮ್ ನಾಟ್ ಗೆಟಿಂಗ್ ಮಚ್ ಲೈಕ್ಸ್, ಅಪ್ರಿಸಿಯೇಷನ್ ಆ್ಯಂಡ್ ಕಾಮೆಂಟ್ಸ್, ಬಿಕಾಸ್ ಅಷ್ಟು ಎಫರ್ಟ್ ಹಾಕಿ ಮಾಡ್ತಿದ್ರು ಕೂಡ ಐ ಆಮ್ ನಾಟ್ ಗೆಟಿಂಗ್. ಸೊ ಅದರಿಂದ ಸೊ ನಾನು ಈ ಕೋರ್ಸ್, ಈ ಕಂಪ್ಲೀಟ್ ಕೋರ್ಸ್ ಏನಿದೆಯಲ್ಲ, ಈ ಕಂಪ್ಲೀಟ್ ಕೋರ್ಸ್ ನಾನು ಲೈಕ್ ಲೈವಲ್ಲೇ ಮಾಡ್ತೀನಿ. ಸೊ ಆಲ್ ಐ ನೀಡ್ ಇಸ್ ನಿಮ್ಮ ಸಪೋರ್ಟ್. ಸೊ ನಿಮಗೆ ಇಫ್ ಯು ಆರ್ ರಿಯಲಿ ಇಂಟ್ರೆಸ್ಟೆಡ್, ಜಸ್ಟ್ ಕಮೆಂಟ್ ಐ ಟಿ ಕನ್ನಡಿಗರು, ಅಥವಾ ನಿಮ್ಮ ಇಂಟ್ರೆಸ್ಟ್ನ ತೋರಿಸಿ ನಿಮಗೆ, ಅಥವಾ ಎ ಐ ಇಂಜಿನಿಯರ್ ಅಂತಾನೆ ಏನೋ ಒಂದು ಕಮೆಂಟ್ನ ಮಾಡಿ, ಅಥವಾ ಜಸ್ಟ್ ಐ ಟಿ ಕನ್ನಡಿಗರು ಅಂತ ಮಾಡಿ. ಸೊ ದಟ್ ಶೋ ದಿ ಸಪೋರ್ಟ್. ಆ್ಯಂಡ್ ಡೆಫಿನೆಟಾಗಿ ಜೂನ್ ಫಸ್ಟ್ ವೀಕ್ ಆರ್ ಸೆಕೆಂಡ್ ವೀಕಿಂದ ಐ ವಿಲ್ ಕಮ್ ಆನ್ ಲೈವ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕಾನ್ಸೆಪ್ಟ್, ಆಯಿತಾ. ಈ ಎಂಟೈರ್ ರೋಡ್ ಮ್ಯಾಪ್ ಏನಿದೆ, ದಿಸ್ ಇಸ್ ಕಂಪ್ಲೀಟ್ಲಿ ಎ ಜೆನ್ ಇಂಜಿನಿಯರ್ ರೋಡ್ ಮ್ಯಾಪ್. ಇದರಲ್ಲಿ ನೀವು ₹1 ಕೊಡೋ ಹಂಗಿರೋದಿಲ್ಲ, ಇಟ್ಸ್ ಕಂಪ್ಲೀಟ್ಲಿ ಫ್ರೀ. ಕಂಪ್ಲೀಟ್ ಮೆಟೀರಿಯಲ್ ಅವೈಲೇಬಲ್ ಇರುತ್ತೆ, ಆ್ಯಂಡ್ ಕಂಪ್ಲೀಟ್ ಗೈಡ್ನ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಆ್ಯಂಡ್ ಆಲ್ಸೋ ಲೈವ್ ಇರೋದ್ರಿಂದ ನಿಮ್ಗೆ ಏನೇ ಡೌಟ್ಸ್ಗಳಿದ್ರು ಕೂಡ ಐ ವಿಲ್ ಬಿ ಆನ್ಸರಿಂಗ್ ದ್ಯಾಟ್. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ, ಈ ಸೀರೀಸ್ನ ನಾನು ಮಾಡಬೇಕು ಅಂತ ಹೇಳಿದ್ರೆ, ದಯವಿಟ್ಟು ಶೇರ್ ಮಾಡಿ. ನನಗೆ ಅಟ್ಲೀಸ್ಟ್ ಐ ಆಮ್ ಎಕ್ಸ್ಪೆಕ್ಟಿಂಗ್ 20 ಕಮೆಂಟ್ಸ್ ಆ್ಯಂಡ್ 20 ಲೈಕ್ಸ್ ಫಾರ್ ದಿಸ್, ಸೊ ದ್ಯಾಟ್ ನಾನು ಇದನ್ನು ಆದಷ್ಟು ಬೇಗ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಸೊ ಇಷ್ಟು ಈ ವಿಡಿಯೋಗೆ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.